ಮುಡಾ ವಿಚಾರವಾಗಿ ಕಾನೂನಾತ್ಮಕ ಹಾಗೂ ರಾಜಕೀಯ ಹೋರಾಟಕ್ಕೆ ಸಿದ್ಧ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು, ರಾಜ್ಯಪಾಲರು ಇಂದು ರಾಜ್ಯಕ್ಕೆ ಬರ್ತಾರೆ ಎಂಬುದು ಗೊತ್ತಿದೆ. ಶೋಕಾಸ್ ನೋಟಿಸ್ ವಾಪಸ್ ಪಡೆಯುವಂತೆ ಮತ್ತು ಅಬ್ರಾಹಂ ಕೊಟ್ಟಿರುವ ದೂರು ತಿರಸ್ಕರಿಸುವಂತೆ ಹೇಳಿದ್ದೇವೆ. ನೋಡೋಣ ಯಾವ ತೀರ್ಮಾನ ಕೈಗೊಳ್ಳುತ್ತಾರೆ ಅಂತ ತಿಳಿಸಿದರು. ಇನ್ನು ಪ್ರವಾಹದಿಂದ ಜನರಿಗಾಗಿ ಇರುವಂತಹ ತೊಂದರೆಗಳನ್ನು ನೋಡಲು ಬಂದಿದ್ದೇನೆ. ಮೈಸೂರು, ಕೊಡಗು, ಹಾಸನ ಹಾಗೂ ಬೆಳಗಾವಿಗೆ ಭೇಟಿ ನೀಡಿದ್ದೇನೆ. ಜಾನುವಾರುಗಳು ಹಾನಿ ಮತ್ತು ಮನೆ ಕಳೆದುಕೊಂಡವರಿಗೆ ಸಂತ್ರಸ್ತರಿಗೆ ಪರಿಹಾರ ನೀಡುತ್ತೇವೆ. ವಿದ್ಯುತ್ ಕಂಬ ಟಿಸಿ ಬಿದ್ದಿದ್ರೆ ರಿಪೇರಿ ಮಾಡಲಾಗುವುದು. ರಸ್ತೆಗಳ ದುರಸ್ತಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ತಿಳಿಸಿದ್ದು, ಕಳೆದ 42 ದಿನಗಳಿಂದ ಪ್ರತಿದಿನ ಬೆಳಗಾವಿಯಲ್ಲಿ ಮಳೆ ಬರ್ತಾ ಇದೆ. ಅಂಗನವಾಡಿ ಕೇಂದ್ರಗಳಿಗೂ ರಜೆ ನೀಡಲು ಹೇಳಿದ್ದೇನೆ. ಶಾಲೆಗಳಿಗೂ 10 ದಿನ ರಜೆ ಕೊಡಲಾಗಿತ್ತು. ಅಗತ್ಯ ಬಿದ್ದರೆ ಮತ್ತೆ ರಜೆ ನೀಡಲಾಗುವುದು. ಹವಾಮಾನ ಇಲಾಖೆ ಮುಂದಿನ ವಾರ ಹೆಚ್ಚು ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಕಂದಾಯ, ಅರಣ್ಯ, ನೀರಾವರಿ, ವಿದ್ಯುತ್ ಸೇರಿ ಎಲ್ಲ ಇಲಾಖೆಗಳಿಗೆ ಪ್ರವಾಹ ನಿರ್ವಹಣೆ ವಿಚಾರವಾಗಿ ಕಟ್ಟೆಚ್ಚರ ವಹಿಸುವಂತೆ ಸೂಚನೆ ನೀಡಿದ್ದೇನೆ ಅಂತ ಸಿಎಂ ತಿಳಿಸಿದ್ದಾರೆ.